ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ ಮೇಕ್ ಇಟ್ ಈಸಿ. ಇವತ್ತು ಈಸಿಯಾಗಿ ಮಾಡುವಂಥ ರೆಸಿಪಿ, ವರ್ಷ ಪೂರ್ತಿ ಸಿಗುತ್ತೆ ನಮಗೆ ಈ ತರಕಾರಿ. ಏನಂತಂದರೆ ಸಿಹಿ ಕುಂಬಳಕಾಯಿ. ಸಿಹಿ ಕುಂಬಳಕಾಯಿನ ಬಳಸ್ಕೊಂಡು ಇವತ್ತೊಂದು ಸೈಡ್ ಡಿಶ್ ರೆಸಿಪಿ ಮಾಡೋಣ. ತುಂಬ ಸುಲಭವಾಗಿರುವಂಥ ಒಂದು ರೆಸಿಪಿ, ಅಷ್ಟೇ ರುಚಿಯಾಗಿರುವಂಥ ಒಂದು ರೆಸಿಪಿ. ಸೈಡ್ ಡಿಶ್ ಥರ ಅಷ್ಟೇ ಅಲ್ಲ, ಬೇಕಂದಾಗ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಬಾಯಿಗೆ ಖಾರವಾಗಿ ಚಟ್ಪಟ ಅಂತಿರುವಂಥ ಒಂದು ಟೇಸ್ಟ್ ಬೇಕು ಅಂದರೆ ಖಂಡಿತ ಇದನ್ನು ಟ್ರೈ ಮಾಡ್ಬೋದು. ಸಾರು ಪಲ್ಯ ಎಲ್ಲ ಮಾಡಿ ಬೇಜಾರಾಗಿದ್ದರೆ ಖಂಡಿತ ಇದನ್ನು ಟ್ರೈ ಮಾಡಿ. ಕುಂಬಳಕಾಯಿನ ಕಟ್ ಮಾಡಿ ಒಳಗಡೆ ಇರೋವಂಥ ತಿರುಳು ಹಾಗೆ ಹೊರಗಡೆ ಇಂಥ ಸಿಪ್ಪೆ ಇದಿಷ್ಟನ್ನು ಡಿವೈಡ್ ಮಾಡಿ ಈ ರೀತಿ ಹೋಳುಗಳನ್ನು ಮಾಡಿ ಕಟ್ ಮಾಡಿ ಇಟ್ಕೋಬೇಕು. ಆದಷ್ಟು ಮೀಡಿಯಮ್ ಹೋಳುಗಳನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಿರೋಂಥ ಕುಂಬಳಕಾಯಿ ರೆಡಿಯಾಗಿದೆ. ನಾನಿಲ್ಲಿ ಸುಮಾರು ಅರ್ಧ ಕುಂಬಳಕಾಯಿನ ಇಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿ ಬಾಣಲಿ ಬಿಸಿಗೆ ಇಟ್ಕೊಂಡು, ಬಾಣಲಿ ಬಿಸಿ ಆದಮೇಲೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿರೋಂಥ ಕುಂಬಳಕಾಯಿ ಹಾಕೋಣ. ನಾನಿಲ್ಲಿ ಕಬ್ಬಿಣದ ಬಾಣಲಿಯನ್ನು ಉಪಯೋಗಿಸ್ಕೊಂಡಿದ್ದೀನಿ. ಆದಷ್ಟು ಕಬ್ಬಿಣದ ಪಾತ್ರೆಗಳನ್ನು ಅಥವಾ ದಪ್ಪ ತಳ ಇರುವಂಥ ಪಾತ್ರೆಗಳನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ತರಕಾರಿ ಈವನ್ ಆಗಿ ಕುಕ್ ಆಗುತ್ತೆ, ಹಾಗೆ ಬೇಗ ಕೂಡ ಬೇಯುತ್ತೆ. ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡೆ ಕೈ ಆಡಿಸ್ಕೊತಾ ಇರಬೇಕು. ಸ್ವಲ್ಪ ಬೆಂದಿದೆ ಅಂತ ಗೊತ್ತಾದ ನಂತರ ನಾನಿಲ್ಲಿ ಇದಕ್ಕೆ ರುಚಿಗೆ ಬೇಕಾಗೋಷ್ಟು ಉಪ್ಪನ್ನು ಹಾಕಿ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಹೀಟಲ್ಲಿ ಇದನ್ನು ಬೇಯೋದಕ್ಕೆ ಬಿಟ್ಬಿಡ್ತೀನಿ. ಇದು ಬೇಯೋ ಅಷ್ಟೊತ್ತಿಗೆ ನಾವೊಂದು ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ. ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಈ ಮೊಸರು ಹುಳಿ ಕಡಿಮೆ ಇರುವಂಥದ್ದಾಗಿರಬೇಕು. ತುಂಬ ಹುಳಿ ಇದ್ದರೆ ಅದರ ರುಚಿ ಹಾಳಾಗಿಬಿಡುತ್ತೆ. ಸೊ ಹುಳಿ ಕಡಿಮೆ ಇರುವಂಥ ಅರ್ಧ ಕಪ್ ಮೊಸರಿಗೆ 1/4 ಸ್ಪೂನಷ್ಟು ಅರಿಶಿನ, 3/4 ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1/4 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಯೂಶ್ವಲಿ ಮೊಸರು ಹಾಕಿದ್ರೆ ಒಡೆದಂಗೆ ಆಗುತ್ತೆ ಅಂತ ಅಂತಾರೆ, ಬಿಸಿಗೆ ಏನಾದ್ರು ಮೊಸರು ಹಾಕಿದ ಕೂಡಲೇ. ಈ ರೀತಿ ಬೀಟ್ ಮಾಡಿ ಹಾಕೋದ್ರಿಂದ ಒಡೆದೋದಂಗೆ ಅನಿಸಲ್ಲ. ನೀವೇ ನೋಡ್ತಿರೋ ಹಾಗೆ ಚೆನ್ನಾಗಿ ಬೀಟ್ ಮಾಡಿ ನಾನು ಬೇಯ್ತಿರೋಂಥ ಕುಂಬಳಕಾಯಿ ಜೊತೆಗೆ ಆ್ಯಡ್ ಮಾಡಿದ್ದೀನಿ. ಮೊದಲಿಗೆ ನಮಗಿದು ನೀರು ಬಿಟ್ಟು ಹಾಗೆ ಕಾಣಿಸುತ್ತೆ. ಮೊಸರಲ್ಲಿರುವಂಥ ನೀರು ಸ್ವಲ್ಪ ಡಿವೈಡ್ ಆಗುತ್ತೆ. ಸೊ ಸ್ವಲ್ಪ ಹೊತ್ತು ಹುರ್ಕೋತಾ ಇದ್ದಂಗೆ ಗಟ್ಟಿಯಾಗುತ್ತೆ. ಹಾಗೆ ಕೆಲವು ಸತಿ ಕುಂಬಳಕಾಯಿ ಸ್ವೀಟ್ ಇರುತ್ತೆ. ಸ್ವೀಟ್ ಇರೋವಂಥ ಕುಂಬಳಕಾಯಿ ಆದರೆ ನಾವು ಎಕ್ಸ್ಟ್ರಾ ಸಕ್ಕರೆ ಹಾಕುವಂಥ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಏನಾದ್ರು ನಮಗೆ ಕುಂಬಳಕಾಯಿ ಸ್ವೀಟ್ ಇಲ್ಲ, ಸಪ್ಪೆ ಇದೆ ಅನಿಸಿದ್ರೆ ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೋಬೋದು. ಮೊಸರು ಹುಳಿ ಇರೋ ಕಾರಣ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಇದ್ರ ರುಚಿ ಇನ್ನೂ ಒಂದು ಟೆಂಪ್ಟಿಂಗ್ ರುಚಿ ಕೊಡುತ್ತೆ. ಹುಳಿ ಸಿಹಿ ಖಾರ ಎಲ್ಲ ಇರೋದ್ರಿಂದ ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ನಾನು ಇದನ್ನು ಚೆಕ್ ಮಾಡ್ಕೊಂಡಿದ್ದೀನಿ. ಕುಂಬಳಕಾಯಿ ಬೆಂದಿಲ್ಲ ಅನಿಸಿದ್ರೆ ಇನ್ನೊಂದು ಅರ್ಧ ಕಪ್ ನೀರು ಹಾಕಿ ಮತ್ತೆ ಬೇಯಿಸ್ಕೊಂಡಿದ್ದೀನಿ. ಈ ರೀತಿ ಕನ್ಸಿಸ್ಟೆನ್ಸಿ ಆದರೆ ಸಾಕು. ಇವಾಗಲೂ ನಿಮಗಿನ್ನೂ ಬೆಂದಿಲ್ಲ ಅಂತ ಅನಿಸಿದ್ರೆ ಮತ್ತೊಂದು ಸತಿ ಚೆಕ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೋದು. ಆದರೆ ಪಾತ್ರೆ ನಾವು ತೊಗೊಂಡಿರೋವಂಥದ್ದು ದಪ್ಪ ತಳ ಇರೋವಂಥ ಪಾತ್ರೆ ಆದರೆ ಬೇಗನೆ ಬೆಂದು ಹೋಗುತ್ತೆ. ಈ ಕನ್ಸಿಸ್ಟೆನ್ಸಿ ಬಂದ ತಕ್ಷಣ ಸ್ಟವ್ ಆಫ್ ಮಾಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಎಷ್ಟು ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಅಂತ ಖಂಡಿತ ನೀವು ನೋಡ್ತಾ ಇದ್ದೀರಾ. ಹಾಗೆ ನೀವು ಇವತ್ತೇ ಟ್ರೈ ಮಾಡಿ. ಕುಂಬಳಕಾಯಿ ಯಾವಾಗ ಬೇಕಾದ್ರೆ ನಾವು ತಂದು ಮಾಡ್ಕೋಬೋದು. ಸೊ ಹೀಗೆ ತಿನ್ಬೋದು ಅಥವಾ ಸೈಡ್ ಡಿಶಲ್ಲಿ ತೊಗೋಬೋದು. ಚಪಾತಿ, ರೋಟಿ, ಪೂರಿ, ಅನ್ನ ಸಾರು ಜೊತೆಗೆ ನೆಂಚ್ಕೊಳಕ್ಕೆ ಬೇಕಾದ್ರೆ ತೊಗೋಬೋದು. ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಬಾಯಿ ಚಪ್ಪರಿಸ್ಕೊಂಡು ತಿನ್ನೋವಂಥ ಈ ರೆಸಿಪಿ ಜೊತೆಗೆ ನಾನಿವತ್ತು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.